ಅಮೆರಿಕದ ಮತ್ತೊಂದು ಡ್ರೋನ್ ಅನ್ನ ಇರಾನ್ ಹೊಡೆದುರುಳಿಸಿದೆ. ಇರಾನ್ ಅಮೆರಿಕ ಯುದ್ಧದಲ್ಲಿ ಮತ್ತಷ್ಟು ದಾಳಿ ತೀವ್ರಗೊಳ್ತಾ ಇದೆ. ಇರಾನ್ ಪ್ರತಿದಾಳಿ ಕೂಡ ಭಾರಿ ತೀವ್ರಗೊಂಡಿದ್ದು ಅಮೆರಿಕದ MQ-9 ಡ್ರೋನ್ ಅನ್ನ ಹೊಡೆದು ಹಾಕಿತು ಇರಾನ್ ಸೇನೆ. ಇದುವರೆಗೆ ಒಟ್ಟು 138 ಅಮೆರಿಕನ್ ಡ್ರೋನ್ ಹೊಡೆದಾಕಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ದಿನಕ್ಕೆ ಸರಾಸರಿ ಅಂದ್ರೂ 4 ಡ್ರೋನ್ಗಳನ್ನ ಹೊಡೆದು ಹಾಕಿದೀವಿ ಹೀಗಂತ ಅಮೆರಿಕ ಡ್ರೋನ್ಗಳನ್ನ ತಾನು ನಾಶ ಮಾಡಿದ್ದೀನಿ ಅಂತ ಇರಾನ್ ಸೇನೆ ಮಾಹಿತಿ ಹಂಚಿಕೊಳ್ತಾ ಇದೆ. ಇನ್ನು ಅರಬ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಅಮೆರಿಕ ನೆಲೆಗಳನ್ನ ಗುರಿಯಾಗಿಸಿಕೊಂಡು UAE, ಬಹರೇನ್, ಸೌದಿ ಅರೇಬಿಯಾ ಮೇಲೆ ಮಿಸೈಲ್ಗಳ ಸುರಿಮಳೆಗೈತಾ ಇದೆ ಇರಾನ್. ಅಮೆರಿಕ ಹಲವು ಗಲ್ಫ್ ರಾಷ್ಟ್ರಗಳಲ್ಲಿ ತನ್ನ ಸೇನಾ ನೆಲೆಗಳನ್ನ ವಿಸ್ತರಿಸಿಕೊಂಡಿದೆ. ಶತ್ರು ರಾಷ್ಟ್ರಗಳ ಮೇಲೆ ಕಣ್ಣಿಡೋದಕ್ಕಂತಲೇ ಸೇನಾ ನೆಲೆಗಳನ್ನ ಹೊಂದಿರುವಂಥದ್ದು ಅಮೆರಿಕ. ಹಾಗಾಗಿಯೇ ಇರಾನ್ ತನ್ನ ಮೇಲೆ ದಾಳಿ ಆಗ್ತಾ ಇದ್ದಂತೆ ಅಮೆರಿಕ ಬೆಂಬಲಕ್ಕೆ ನಿಂತಹ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಲ್ಲಿನ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿ ಮಿಸೈಲ್ಗಳ ದಾಳಿಯನ್ನು ನಡೆಸ್ತಲೇ ಇದೆ. ಇವತ್ತಿಗೆ 31 ದಿನ ಈ ಯುದ್ಧ ಆರಂಭ ಆಗಿ ಸಾಕಷ್ಟು ಹಾನಿ. ತೈಲ ಘಟಕಗಳು, ರಾಯಭಾರಿ ಕಚೇರಿ, ಸೇನಾ ನೆಲೆ ಇವುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ತನ್ನ ಮೇಲಾಗ್ತಾ ಇರುವಂತಹ ದಾಳಿಗೆ ಪ್ರತಿಯಾಗಿ ಇರಾನ್ ನಡೆಸ್ತಾ ಇರುವಂತಹ ಕೌಂಟರ್ ಅಟ್ಯಾಕ್ಗಳಿದು. ಜೊತೆಗೆ ಅಮೆರಿಕದ ಹಲವು ಡ್ರೋನ್ಗಳನ್ನು ತಾನು ಹೊಡೆದುರುಳಿಸಿದ್ದೀನಿ ಅಂತ ಹೇಳ್ಕೊಳ್ತಾ ಇದೆ ಇರಾನ್. ನೀವು ಭೂಯುದ್ಧಕ್ಕೆ ಬಂದರೂ ಕೂಡ ಬಹಳ ದೊಡ್ಡ ಮಟ್ಟಿಗಿನ ನಷ್ಟ ಅನುಭವಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇರಾನ್ ಕೊಟ್ಟಿತ್ತು. ಗಲ್ಫ್ ಯುದ್ಧ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇಸ್ರೇಲ್ ಮೇಲೆ ಇರಾನ್ನಿಂದ ಮತ್ತೆ ಮಿಸೈಲ್ ದಾಳಿ. ಇಸ್ರೇಲ್ನ ನೆಗೆವ್ ಕೈಗಾರಿಕಾ ಪ್ರದೇಶದತ್ತ ಇರಾನ್ನ ಕ್ಷಿಪಣಿಗಳು ದಾಳಿ ಮಾಡ್ತಾ ಇವೆ. ಕೈಗಾರಿಕಾ ಪ್ರದೇಶದತ್ತ ಇರಾನ್ನಿಂದ ಕ್ಷಿಪಣಿ ದಾಳಿ. ಕುವೈತ್ ಮೇಲೂ ಕೂಡ ಇರಾನ್ನ ದಾಳಿ ಮುಂದುವರಿತಾ ಇದೆ. ಕುವೈತ್ನ ಅಮೆರಿಕ ಸೇನಾ ನೆಲೆಗಳೇನಿವೆ, ಇನ್ನು ಇರಾಕ್ನ ಬಸ್ರಾದವರೆಗೂ ಕೂಡ ಸ್ಫೋಟದ ಸದ್ದು ಕೇಳಿದೆ. ಅಂದ್ರೆ ಲೆಕ್ಕ ಹಾಕಿ ದಾಳಿಯ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ. ಅಮೆರಿಕ ಸೇನಾ ನೆಲೆಗಳು ಎಲ್ಲೆಲ್ಲಿವೆಯೋ ಅದನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇರುವಂತಹ ಇರಾನ್ ಕುವೈತ್ನ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತು. ಆ ದಾಳಿ, ಆ ಸ್ಫೋಟದ ಸದ್ದು ಇರಾಕ್ನ ಬಸ್ರಾದವರೆಗೂ ಕೇಳಿಸಿದೆ. ಆ ಪರಿ ದಾಳಿ ಮಾಡ್ತಾ ಇದೆ. ಬಹಳ ತೀವ್ರ ಸ್ವರೂಪದಲ್ಲಿ ದಾಳಿ ಪ್ರತಿದಾಳಿಗಳು ನಡೀತಾ ಇರುವಂಥದ್ದು. ನಿತ್ಯ ಸೈರನ್ ಸದ್ದು, ಕ್ಷಿಪಣಿಗಳ ಸುರಿಮಳೆ, ದಟ್ಟ ಹೊಗೆ, ಅಪಾರ ಹಾನಿ, ಸಾವು ನೋವು ಇದೇ ಕಂಡು ಬರ್ತಾ ಇರುವಂಥದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ. 31 ದಿನ ಆಯಿತು ಈ ಪರಿ ದಾಳಿ ಆಗ್ತಾ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಯುದ್ಧ ಆರಂಭ ಆಗಿ 31 ದಿನ, ನಿಲ್ಲೋ ಯಾವ ಲಕ್ಷಣವೂ ಕಂಡು ಬರ್ತಾ ಇಲ್ಲ. ಇರಾನ್ ಕೂಡ ಸುಮ್ಮನಾಗ್ತಾ ಇಲ್ಲ. ಪ್ರತಿ ದಾಳಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು. ಈಗ ಎಲ್ಲೆಲ್ಲಿ ದಾಳಿ ಆಯಿತು, ಎಷ್ಟು ಹಾನಿ, ಯಾವ ಪರಿ ನಡೀತಾ ಇದೆ ಈ ಕೊಲ್ಲಿ ಯುದ್ಧ? ಪ್ರತಿಮಾ, ಯುದ್ಧ ಆರಂಭ ಆಗಿ 1 ತಿಂಗಳು ಮುಕ್ತಾಯ ಆಗಿರುವಂತಹದ್ದು. ಇನ್ನು ಯುದ್ಧ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೆ ಅಮೆರಿಕ ಹೇಳಿತ್ತು, ಆಯಕಟ್ಟಿನ ಜಾಗಗಳಲ್ಲಿ ನಾವು ಯಾವುದೇ ರೀತಿಯಂತ ದಾಳಿ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿತ್ತು. ಅಂದರೆ ಇರಾನ್ನ ಆಯಕಟ್ಟಿನ ಜಾಗಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿ ಮಾಡೋದಿಲ್ಲ ಮುಂದಿನ 10 ದಿನಗಳಲ್ಲಿ ಅನ್ನುವಂಥದ್ದನ್ನು ಅಮೆರಿಕ ಹೇಳಿರುವಂತಹದ್ದು. ಈಗಿದ್ರೂ ಕೂಡ ಇಸ್ರೇಲ್ ನಿರಂತರವಾದಂತಹ ದಾಳಿಯನ್ನ ಇರಾನ್ ಮೇಲೆ ಮಾಡ್ತಿರುವಂತಹದ್ದು. ಇರಾನ್ನ ಆಯಕಟ್ಟಿನ ಜಾಗಗಳನ್ನ ಗುರಿಯಾಗಿ ವಿದ್ಯುತ್ ಸ್ಥಾವರಗಳಾಗಿರಬಹುದು, ತೈಲ ಘಟಕಗಳು ಮತ್ತೆ ನ್ಯೂಕ್ಲಿಯರ್ ಸೈಟ್ಸ್ಗಳನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಮತ್ತೆ ಅಷ್ಟೇ ಪ್ರತಿ ದಾಳಿಯನ್ನ ಇರಾನ್ ಕೂಡ ಮಾಡ್ತಾ ಇರುವಂತಹದ್ದು. ಈ ದಾಳಿ ಪ್ರತಿ ದಾಳಿಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಇರಾನ್ನಲ್ಲೇ 2,000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ ಅಂದ್ರೆ ಇಸ್ರೇಲ್ ನಡೆಸಿದಂತಹ ದಾಳಿಯಲ್ಲಿ ಲೆಬನಾನ್ನಲ್ಲಿ 1,500ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂತಹದ್ದು. ಇಸ್ರೇಲ್ನಲ್ಲಿ ಸುಮಾರು 20 ಜನರು ಸಾವನ್ನಪ್ಪಿದ್ದಾರೆ ಈ ಒಂದು ದಾಳಿಯಲ್ಲಿ ಅನ್ನುವಂಥದ್ದು. ಅಂದ್ರೆ ಇಸ್ರೇಲ್ನ ಕಟ್ಟಡಗಳಿಗೆ ಹೆಚ್ಚು ಹಾನಿಯಾಗಿದೆ, ಆದರೆ ಹೆಚ್ಚು ಸಾವನ್ನಪ್ಪಿಲ್ಲ ಅನ್ನುವಂತಹದ್ದು. ಅಂದ್ರೆ ಅಲ್ಲಿ ಯುದ್ಧದಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ಎಲ್ಲ
ತಂತ್ರಗಾರಿಕೆಯಲ್ಲಿ ಇಸ್ರೇಲರ್ ಹೆಚ್ಚಿರೋದ್ರಿಂದ ಅಲ್ಲಿ ಹೆಚ್ಚಿನ ಸಾವು ನೋವು ಸಂಭವಿಸಿಲ್ಲ ಅನ್ನುವಂತಹದ್ದು. ಇನ್ನು ಬಹುಮುಖ್ಯವಾಗಿ ಅಮೆರಿಕ ಈಗ ಸ್ವಲ್ಪ ಸೈಲೆಂಟ್ ಆಗಿ ಇದೆ ಅಂತ ಕಾಣಿಸ್ಕೊಂಡ್ರು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿನಿತ್ಯ ಒಂದೊಂದು ಎಚ್ಚರಿಕೆಯನ್ನ ಇರಾನ್ಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಇರಾನ್ ಯುದ್ಧದಿಂದ ಹಿಂದೆ ಸರಿಬೇಕು, ಅಮೆರಿಕ ಹೇಳುವಂತಹ 15 ಅಂಶಗಳನ್ನ ಇರಾನ್ ಒಪ್ಪಬೇಕು, ಹಾಗಿದ್ದಾಗ ದಾಳಿಯನ್ನು ನಿಲ್ಲಿಸ್ತೇವೆ ಅನ್ನುವಂಥದ್ದನ್ನ ಅಮೆರಿಕ ಹೇಳ್ತಾ ಇರುವಂತಹದ್ದು. ಈಗ ಇರಾನ್ ಯಾವುದೇ ಕಾರಣಕ್ಕೂ ಬಗ್ತಾ ಇಲ್ಲ. ಅಮೆರಿಕ ಎಷ್ಟೇ ಸಂಧಾನ ಮಾಡ್ತೀವಿ, ಮಾತುಕತೆ ಮಾಡ್ತೀವಿ ಅಂತಂದ್ರೂ ಕೂಡ ಇರಾನ್ ಬಗ್ತಾ ಇಲ್ಲ. ಈಗ ಇರಾನ್ ನಲ್ಲಿ ಇರ್ತಕ್ಕಂತಹ ಕಾರ್ಗ್ ದ್ವೀಪ ಏನಿದೆ ಇದನ್ನೇ ವಶಪಡಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಮೆರಿಕ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹದ್ದು. 2500ಕ್ಕೂ ಹೆಚ್ಚು ಮರೀನ್ಸ್ಗಳನ್ನ ಅಲ್ಲಿ ಮಧ್ಯಪ್ರಾಚ್ಯಕ್ಕೆ ಕಳಿಸಿದೆ ಅನ್ನುವಂತಹದ್ದು. ಮತ್ತೆ B2 ಬಾಂಬರ್ಗಳು ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳಿವೆ ಅಲ್ಲೆಲ್ಲ ಸೇನಾ ನೆಲೆಗಳಲ್ಲೂ ಕೂಡ B2 ಬಾಂಬರ್ಗಳು ಬೀಡು ಬಿಟ್ಟಿವೆ ಅನ್ನುವಂತಹದ್ದು. ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅತ್ಯಂತ ದೊಡ್ಡ ಅಟ್ಯಾಕ್ ನಡಿಬಹುದು ಅನ್ನುವಂತಹ ಸೂಚನೆಯನ್ನ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಿರುವಂತಹದ್ದು. ಜೊತೆಗೆ ಈ ಡೊನಾಲ್ಡ್ ಟ್ರಂಪ್ ಅವರ ಈ ಯುದ್ಧ ನೀತಿಯನ್ನ ಅಮೆರಿಕದಲ್ಲೇ ವಿರೋಧ ವ್ಯಕ್ತ ಆಗ್ತಿರುವಂತಹದ್ದು. ಅಮೆರಿಕದ ಜನತೆ ವಿರೋಧ ಮಾಡ್ತಾ ಇದ್ದಾರೆ. ಲಕ್ಷಕ್ಕೂ ಅಧಿಕ ಜನ ಬೇರೆ ಬೇರೆ ನಗರಗಳಲ್ಲಿ, ಅಮೆರಿಕದ ಬೇರೆ ಬೇರೆ ನಗರಗಳಲ್ಲಿ ಸೇರಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೋ ಕಿಂಗ್ಸ್ ಅನ್ನುವಂತ ಸ್ಲೋಗನ್ ಅನ್ನ ಕೂಗಿಕೊಂಡು ಡೊನಾಲ್ಡ್ ಟ್ರಂಪ್ ಅವರ ಈ ಯುದ್ಧ ನೀತಿಯ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹದ್ದು. ಜೊತೆಗೆ ರಿಪಬ್ಲಿಕನ್ ಆಡಳಿತ ಪಕ್ಷದ ಸದಸ್ಯರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಈ ಯುದ್ಧ ಅವಶ್ಯಕತೆ ಇರಲಿಲ್ಲ, ಇರಾನ್ ವಿರುದ್ಧ ಮಾಡ್ತಾ ಇರತಕ್ಕಂತ ಯುದ್ಧ ಅನವಶ್ಯಕವಾದದ್ದು, ಇದು ಅಮೆರಿಕಗೆ ಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಮೆರಿಕದಲ್ಲೂ ಪ್ರತಿಭಟನೆಗಳು ಹೆಚ್ಚಾಗ್ತಿದೆ. ಮತ್ತೆ ಜಾಗತಿಕವಾಗಿ ಅಮೆರಿಕದ ಮೇಲೆ ಒತ್ತಡ ಹೆಚ್ಚಾಗ್ತಿದೆ. ಈ ಯುದ್ಧದಿಂದ ಹೇಗಾದ್ರೂ ಹಿಂದೆ ಸರಿಬೇಕು ಅಮೆರಿಕ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಅಮೆರಿಕ ಕೇಳ್ತಿಲ್ಲ. ಈ ಒಂದೇ ಯುದ್ಧ ಶುರು ಆಗಿರುವಂತಹದ್ದು, ವಾಪಸ್ ಬರುವ ದಾರಿ ಹೇಗೆ ಅನ್ನುವಂತಹದ್ದು ಅಮೆರಿಕಕ್ಕೆ ಗೊತ್ತಾಗ್ತಿಲ್ಲ. ಮತ್ತೆ ಇರಾನ್ ಹಿಡಿದಂತ ಪಟ್ಟನ್ನ ಬಿಡ್ತಾ ಇಲ್ಲ ಅನ್ನುವಂತಹದ್ದು. ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.